ನಮಸ್ಕಾರ ಎಲ್ಲರಿಗೂ. ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ವ್ಲಾಗ್. ಇವತ್ತು ನಾನು ಸ್ಟಾರ್ಟ್ ಮಾಡೋದು ಬೈಕಿಂದ. ಯಾಕೆ? ಓಹ್, ಹೆಲ್ಮೆಟ್ ಆ್ಯಂಡ್ ಬ್ಯಾಗ್ಸ್ ರೆಡಿ, ನಾವು ರೆಡಿ. ಎಲ್ಲಿ ಹೊರಟಿದ್ದೀವಿ ಗೊತ್ತಾ? ಇವತ್ತು ಹೋಗ್ತಾ ಇದ್ದೀವಿ ನಾವು ಹಾಸನ ಮತ್ತು ಸಕಲೇಶಪುರ ಬೈಕ್ ಟ್ರಿಪ್. ನಾವು ಬ್ಯಾಂಗ್ಳೂರಿಂದ ಹಾಸನವರೆಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲೊಂದು ಟೀ ಬ್ರೇಕ್ ಇಲ್ಲ ಅಂದರೆ ಏನು ಚಂದ ಅಲ್ಲ. ಸೊ ನಮ್ಮ ಟೀ ಬ್ರೇಕ್ ಸ್ಟಾರ್ಟ್. ಇದಾದಮೇಲೆ ಈ ಮರದಲ್ಲಿ ಏನೋ ಇದೆ, ಯಾವುದೋ ಹಣ್ಣು ಕಿತ್ಕೊಡ್ತೀನಿ ಅಂತ ಹೋದ, ಏನೂ ಸಿಕ್ಕಿಲ್ಲ. ಮತ್ತೆ ಹೊರಟ್ವಿ ನಮ್ಮ ಬೈಕ್ ಟ್ರಿಪ್ ಸೀದಾ ಹಾಸನವರೆಗೆ. ಮಧ್ಯೆ ಫೋಟೋಶೂಟ್ ಸಹ ಮಾಡ್ಕೊಂಡ್ವಿ. ಲೊಕೇಶನ್ ಚೆಂದ ಐತಲ್ಲ. ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಗಜನನ ಬೆಣ್ಣೆ ದೋಸೆ ತಿನ್ನಬೇಕು ಅಂತ. ತುಂಬ ಕೇಳಿದ್ವಿ ಇದ್ರ ಬಗ್ಗೆ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇಲ್ಲಿಗೆ ಹೋಗಲೇಬೇಕು. ಇದಾದಮೇಲೆ ಹಾಸನಾಂಬೆ ಟೆಂಪಲ್ಗೆ ಹೋದ್ವಿ. ಇಲ್ಲಿ ಸಿದ್ದೇಶ್ವರ ಮತ್ತು ಗಣಪತಿ ಮತ್ತು ಹಾಸನಾಂಬೆ ಟೆಂಪಲ್ ಇತ್ತು. ಇಡೀ ವರ್ಷ ಅಲ್ಲಿ ಹಚ್ಚಿರುವಂತಹ ದೀಪ ಹಾಗೇ ಇರುತ್ತಂತೆ. ಬಟ್ ಇದು ಓಪನ್ ಆಗೋದು ಓನ್ಲಿ ಒನ್ಸ್ ಇನ್ ಅ ಇಯರ್. ಆ್ಯಂಡ್ ಆಲ್ಸೋ ಯಾವುದು ಹೂ ಆಫರ್ ಮಾಡಿರ್ತೀವಲ್ಲ ಅದು ಸಹ ಹಾಗೆ ಫ್ರೆಶ್ ಆಗಿರುತ್ತಂತೆ. ಸೊ ಇಟ್ಸ್ ಸೋ ಅಮೇಝಿಂಗ್. ಈ ದರ್ಶನ್ ಫ್ರೆಂಡ್ ಒಬ್ಬರು ಹಾಸನದಲ್ಲೇ ಇದ್ದರು. ಅವ್ರು ನಮಗೆ ವೆಂಕೀಸ್ ಬೇಕ್ರಿ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಚಾಕ್ಲೇಟ್ ಕೇಕ್ ಮತ್ತು ಲಿಕ್ವಿಡ್ ಚಾಕ್ಲೇಟ್ ಫಿಲ್ಡ್ ಬನ್ ಮಾತ್ರ ತಿನ್ನೋದು ಮರಿಬೇಡಿ. ಅದಾದಮೇಲೆ ನಾವು ಹೊರಟಿದ್ದು ಒಂದು ಅಮೇಝಿಂಗ್ ವಾಟರ್ಫಾಲ್, ಹಾಲುವಾಗಿಲು ವಾಟರ್ಫಾಲ್ಸ್ ಅಂತ. ಸೋ ಪ್ಲೆಸೆಂಟ್. ಅಲ್ಲಿ ಹೋಗೋ ರೂಟ್ ಸಹ ಸಖತ್ತಾಗಿತ್ತು. ಮತ್ತು ಇಟ್ಸ್ ಲೈಕ್ ಈವ್ನಿಂಗ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಹೋಗಿದ್ದ ಟೈಮ್ ಆ್ಯಕ್ಚುಲಿ ತುಂಬ ಮಳೆ ಇರೋದ್ರಿಂದ ಸಖತ್ತಾಗಿ ವಾಟರ್ಫಾಲ್ಸ್ ಇತ್ತು. ಫೋಟೋಶೂಟ್ ಸಮೇತ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಶೆಟ್ಟಿಹಳ್ಳಿ ಚರ್ಚ್. ಈ ಚರ್ಚದ ಸ್ಪೆಷಾಲಿಟಿನೇ ಇದು. ಮಳೆ ಬಂದಾಗ ಆಲ್ಮೋಸ್ಟ್ ಮುಳುಗೋಗ್ಬಿಟ್ಟಿರುತ್ತೆ. ಇದನ್ನ ನೋಡೋಕ್ಕೆ ಎಷ್ಟೊಂದು ಜನ ಬಂದಿದ್ದರು. ನಮಗೆ ನೋಡೋಕ್ಕೆ ಸಿಕ್ಕಿದ್ದೇನು ಗೊತ್ತಾ? ಈ ಮೀನುಗಳು. ಅವರು ಅಲ್ಲೇ ಲೈವಲ್ಲಿ ನಾವು ನೋಡಿದ್ವಿ. ಮೀನುಗಳನ್ನೆಲ್ಲ ಬಲೆ ಹಾಕಿ ಹಿಡಿದು ನಮ್ಮ ಹತ್ರ ತಂದು ತೋರಿಸ್ತಾಯಿದ್ರು. ನಾವವತ್ತು ಪ್ಯೂರ್ ವೆಜ್ ಟೆಂಪಲ್ಗೆ ಹೋಗ್ಬೇಕಿತ್ತಲ್ಲ, ಸೊ ಅದ್ರ ಬಗ್ಗೆ ಥಿಂಕ್ ಮಾಡಲಿಲ್ಲ. ಅಲ್ಲಿ ಫೋಟೋಶೂಟ್ ಮಾಡಿಕೊಂಡು ಮತ್ತೆ ಹೊರಟ್ವಿ. ಆಲ್ಮೋಸ್ಟ್ ಮಳೆ ಬರುವಾಗಾಗಿತ್ತು. ಬಟ್ ನಮ್ಗೆ ಅದೇ ಬೇಕಲ್ಲ, ಮಾನ್ಸೂನ್ ರೈಡಲ್ಲಿ ಮಳೆ ಬರದೇ ಇದ್ದರೆ ನಮ್ಮ ರೈಡ್ ಕಂಪ್ಲೀಟ್ ಆಗುತ್ತಾ? ನೋ. ಅದಕ್ಕೆ ಈ ಪಿರಿ ಮಳೆಯಲ್ಲಿ ನಾವು ಸಖತ್ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ಅಲ್ಲಿ ಕಂಡಿದ್ದು ಚೆಂಡು ಪ್ಲ್ಯಾಂಟೇಷನ್. ಬೈಕ್ ರೈಡ್ ಅಂದರೆ ಇದೇ ಒಂದು ಅಡ್ವಾಂಟೇಜ್. ಕಂಡಲ್ಲಿ ನಾವು ನಿಲ್ಲಿಸ್ಬೋದು, ಫೋಟೋಶೂಟು, ವೀಡಿಯೋಸ್ ಏನು ಬೇಕೆಲ್ಲ ಮಾಡ್ಬೋದು. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ನಾವು ಹೊರಟಿದ್ದು ಗೊರೂರು ಡ್ಯಾಮ್. ನಾವು ಹೋಗಿದ್ದು ಮಳೆ ಸೀಸನ್ ಅಲ್ವಾ, ಸೊ ಸಖತ್ ವಾಟರ್ಫಾಲ್ಸು, ತುಂಬ ಫೋರ್ಸ್ ಇತ್ತು. ಇಟ್ ಲುಕ್ಸ್ ವೆರಿ ಡೇಂಜರಸ್ ಆ್ಯಂಡ್ ಆಲ್ಸೋ ಬ್ಯೂಟಿಫುಲ್. ಇಲ್ಲಿ ಸ್ವಲ್ಪ ಹೊತ್ತಿದ್ದು ಅದು ಇದು ಸ್ನ್ಯಾಕ್ಸ್ ಎಲ್ಲ ತಿಂದು ನಾವು ಹೊರಟ್ವಿ ನಮ್ಮ ರೂಮ್ಗೆ. ಯಾಕೆ ಸ್ವಲ್ಪ ರೆಸ್ಟ್ ಬೇಕಲ್ಲ. ನೆಕ್ಸ್ಟ್ ಡೇ ನನ್ನ ಬರ್ಡೇ. ಅದಕ್ಕೋಸ್ಕರ ದರ್ಶನ್ ಪಾಪ ಫುಲ್ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದ. ಆ್ಯಕ್ಚುಲಿ ಬರ್ಡೇಗೆ ಅಂತ ಬೇರೆ ಲೊಕೇಶನ್ ಪ್ಲ್ಯಾನ್ ಆಗಿತ್ತು. ಬಟ್ ಅಟ್ ದಿ ಲಾಸ್ಟ್ ಮೊಮೆಂಟ್ ಮಳೆಯಿಂದಾಗಿ ಎಲ್ಲ ನಾವು ಸಕಲೇಶಪುರ ಅಂತ ಡಿಸೈಡ್ ಆದ್ವಿ. ಇಲ್ಲಿ ಸಹ ಏನೂ ಅಷ್ಟು ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ನಿಯರ್ ಬೈ ಶಾಪ್ಸ್ಗೆಲ್ಲ ಹೋಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಈ ಕ್ಯೂಟ್ ಸರ್ಪ್ರೈಸ್ ಕೊಟ್ಟ. ಇದೆಲ್ಲ ಅರೇಂಜ್ಮೆಂಟ್ ಮಾಡುವಾಗ ನಾನು ಅಲ್ಲೇ ಕಣ್ಣು ಮುಚ್ಕೊಂಡು ಚೇರಲ್ಲಿ ಕೂತಿದ್ದೆ. ಈಗಿತ್ತು ನೋಡಿ ನಮ್ಮ ಫಸ್ಟ್ ಡೇ ಮಲ್ನಾಡ್ ಟ್ರಿಪ್. ನೆಕ್ಸ್ಟ್ ಡೇ ಎಲ್ಲಿಗೆ ಹೋದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಅಂಟಿಲ್ ದೆನ್ ಸಿ ಯು, ಬಾಯ್.